ನಮಸ್ಕಾರ. ಗಂಗಾ IAS ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಗಂಗಾ DL. ಸ್ನೇಹಿತರೆ, ಇವತ್ತಿನ ಇಂಪಾರ್ಟೆಂಟ್ ದ ಹಿಂದೂ ಕರೆಂಟ್ ಟಾಪಿಕ್ ಏನಂದರೆ, ಇರಾನ್ ಜೊತೆ ವ್ಯಾಪಾರ ಮಾಡಿದರೆ 25% ಸುಂಕ ಎಂದು ಟ್ರಂಪ್ ಘೋಷಣೆ. ಇದು ಭಾರತ, ಚೀನಾ ಮತ್ತು UAEಗೆ ಮಾಡಿದಂಥ ಎಚ್ಚರಿಕೆ ಆಗಿದೆ ಸ್ನೇಹಿತರೆ. ಇರಾನ್ನಲ್ಲಿ ಸರ್ಕಾರ ವಿರೋಧಿ ಪ್ರತಿಭಟನೆಗಳು ನಡೆಯುತ್ತಿರುವ ಸಮಯದಲ್ಲೇ ಇರಾನ್ನ ತೆಹರಾನ್ ಮೇಲೆ ಒತ್ತಡ ಹೇರುವ ಒಂದು ಉದ್ದೇಶದಿಂದ ಡೊನಾಲ್ಡ್ ಟ್ರಂಪ್ ಅವರು 25% ಸುಂಕವನ್ನು ಘೋಷಣೆಯನ್ನು ಮಾಡಿದ್ದಾರೆ. ಈ ಮೂರು ದೇಶಗಳಿಗೆ, ಯಾವುದಂದರೆ ಭಾರತ, ಚೀನಾ ಮತ್ತು UAE ದೇಶಗಳಿಗೆ ಪ್ರಮುಖ ದೃಷ್ಟಿಯಿಂದಾಗಿ ಈ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಇರಾನ್ ಜೊತೆಗೆ ಪ್ರಮುಖ ವ್ಯಾಪಾರವನ್ನು ಹೊಂದ್ಕೊಂಡಿದಂಥ ದೇಶಗಳು ಇವು. ಯಾವಂದರೆ ಟ್ರಯಾಂಗಲ್ ದೃಷ್ಟಿಯಿಂದ, ಟ್ರಯಾಂಗಲ್ ಅಂದರೆ ತ್ರಿಕೋನದ ಒಂದು ಆ್ಯಂಗಲಲ್ಲಿ ಏನಂದರೆ, ಅಮೇರಿಕಾ, ಇಲ್ಲಿ ಭಾರತ ಅಂದ್ಕೊಳ್ಳಿ, ಭಾರತ, ಚೀನಾ ಮತ್ತು ಇದು UAE. ಓಕೆ, ಇವು ಎಲ್ಲ ದೇಶಗಳು ಇರಾನ್ ಜೊತೆಗೆ ವ್ಯಾಪಾರ, ಈ ಮೂರು ದೇಶಗಳು ಪ್ರಮುಖ ವ್ಯಾಪಾರವನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ಇರಾನ್ ಜೊತೆಗೆ ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ, ಈ ಮೂರು ದೇಶಗಳು ಇರಾನ್ ಜೊತೆಗೆ ವ್ಯಾಪಾರ ಮಾಡ್ತಿರೋ ಕಾರಣಕ್ಕಾಗಿ ಏನು ಮಾಡ್ತಿದ್ದಾರೆ, ಅಮೇರಿಕಾ ಇದಕ್ಕೆ 25% ಸುಂಕವನ್ನು ಹೇರಿದ್ದಾರೆ. ಹಾಗೂ ಇದನ್ನು ಫೈನಲ್ ಅಂತಲೂ ಕೂಡ ಹೇಳಿದ್ದಾರೆ. ಓಕೆ, ಹಾಗಾದರೆ ನೋಡೋಣ ಬನ್ನಿ ಸುದ್ದಿ ಏನಿದೆ ಅಂದರೆ, ಸುದ್ದಿಯಲ್ಲಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವರು ಮಹತ್ವದ ಘೋಷಣೆಯನ್ನು ಮಾಡಿದರು. ಏನಂತ, ಇರಾನ್ ಜೊತೆಗೆ ವ್ಯಾಪಾರ ಮಾಡುವ ಯಾವುದೇ ದೇಶಕ್ಕೂ 25% ಟ್ಯಾರಿಫನ್ನು ಅಂತ ಹೇರಲಾಗುವುದು ಅಂತ ಫೈನಲ್ ವಾರ್ನಿಂಗನ್ನು ಕೊಟ್ಟಿದ್ದರು. ಇನ್ನು ಅಮೆರಿಕದೊಂದಿಗೆ ನಡೆಸುವ ಎಲ್ಲ ವ್ಯಾಪಾರ ದೇಶಗಳಿಗೆ ಇದು ಅನ್ವಯವಾಗುತ್ತವೆ. ಅಮೆರಿಕದ ಜೊತೆಗೆ ಯಾವೆಲ್ಲ ದೇಶಗಳು ವ್ಯಾಪಾರ ಹೊಂದ್ಕೊಂಡಿದ್ದಾವೆ, ಆ ದೇಶಗಳು ಇರಾನ್ ಜೊತೆಗೆ ಏನು ವ್ಯಾಪಾರ ಮಾಡ್ತಾ ಇದ್ದಾವೆ ಆ ದೇಶಗಳಿಗೆ ಇದು ಅನ್ವಯವಾಗುತ್ತೆ ಅಂತ. ಓಕೆ, ಅಮೆರಿಕ ಜೊತೆಗೆ ಎಷ್ಟು ದೇಶಗಳು ವ್ಯಾಪಾರವನ್ನು ಹೊಂದ್ಕೊಂಡಿದ್ದಾವೆ, ಅವೆಲ್ಲ ದೇಶಗಳು, ಅದರಲ್ಲಿ ಇರಾನ್ ಜೊತೆಗೂ ವ್ಯಾಪಾರವನ್ನು ಮಾಡ್ತಿರ್ಬೋದು, ಆ ದೇಶಗಳಿಗೂ ಈ ಒಂದು ಟ್ಯಾರಿಫ್ ಏನಿದೆ 25% ಇದು ಅನ್ವಯವಾಗುತ್ತೆ ಅಂತ ಹೇಳಲಾಗಿದೆ. ಓಕೆ, ಹಾಗಾದರೆ ಇರಾನ್ ಜೊತೆಗೆ ವ್ಯಾಪಾರ ಹೊಂದಿದಂಥ ಪ್ರಮುಖ ದೇಶದ ಚೀನಾನು ಹೊಂದ್ಕೊಂಡಿದೆ, ಆಮೇಲೆ ಭಾರತನ ಹೊಂದ್ಕೊಂಡಿದೆ, ಆಮೇಲೆ UAEನೂ ಹೊಂದ್ಕೊಂಡಿದೆ, ಆಮೇಲೆ ಟರ್ಕಿ ದೇಶನೂ ಹೊಂದ್ಕೊಂಡಿದೆ. ಇವೆಲ್ಲ ದೇಶಗಳಿಗೂ ಇದು ಅನ್ವಯವಾಗುತ್ತೆ. ಅದ್ರ ಜೊತೆಗೆ ಪಾಕಿಸ್ತಾನ ಕೂಡ ಹೌದು. ಓಕೆ, ನೋಡೋಣ. ಟ್ರಂಪ್ ಹೇಳಿಕೆ ಏನಂದರೆ, ಇರಾನ್ ಜೊತೆ ವ್ಯಾಪಾರ ಮಾಡಿದ ಯಾವುದೇ ದೇಶ ಅಮೆರಿಕದೊಂದಿಗೆ ನಡೆಸುವ ಎಲ್ಲ ವ್ಯಾಪಾರಗಳ ಮೇಲೆ, ಓಕೆ, ಇರಾನ್ ಜೊತೆಗೆ ಏನು ವ್ಯಾಪಾರ ಮಾಡ್ತಿರುವಂಥ ಯಾವುದೇ ದೇಶ ಅಮೆರಿಕದೊಂದಿಗೆ ಮಾಡುವ ಎಲ್ಲ ವ್ಯಾಪಾರಗಳ ಮೇಲೆ 25% ಅಂದರೆ 25% ಸುಂಕ ಪಾವತಿಸಬೇಕು ಅಂತ ಇವನು ಪೋಸ್ಟ್ ಮಾಡಿದ್ದಾನೆ. ಯಾವಾಗ, ಜನವರಿ 12 ಓಕೆ, ಟ್ರೂತ್ ಸೋಷಿಯಲ್ ಅನ್ನುವಂತಹ ವೆಬ್ಸೈಟಲ್ಲಿ ಏನು ಮಾಡಿದ್ದಾನೆ, ಪೋಸ್ಟನ್ನು ಹಾಕಲಾಗಿತ್ತು. ನೋಡೋಣ. ಹಾಗಾಗಿ ಇದರ ನಿರ್ಧಾರ ಹಿನ್ನೆಲೆಯಲ್ಲಿ ಇರಾಕ್ನಲ್ಲಿ ಸರ್ಕಾರ ವಿರೋಧಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಓಕೆ, ಇರಾನಲ್ಲಿ ಈಗಾಗಲೇ ಸರ್ಕಾರದ ವಿರೋಧಿ ಪ್ರತಿಭಟನೆಗಳು ನಡೀತಾ ಇರುವ ಸಮಯದಲ್ಲೇ ಈ ಒಂದು ಘೋಷಣೆ ಕೂಡ ಇವರು ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ. ಇನ್ನು ಪ್ರತಿಭಟನೆಕಾರರ ಮೇಲೆ ದಮನ ಆರೋಪ. ಓಕೆ, ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂತಹವರ ಮೇಲೆ ದಮನದ ಆರೋಪವನ್ನು ಹೊರಿಸಿ ತೆಹರಾನ್ ಮೇಲೆ ಒತ್ತಡ ಇರುವಂಥ ಒಂದು ಉದ್ದೇಶದಿಂದ ಇದೊಂದು 25% ಟ್ಯಾರಿಫ್ನ ಒಂದು ಘೋಷಣೆಯನ್ನು ಮಾಡಲಾಗಿದೆ. ಇನ್ನು ಪ್ರಮುಖ ವ್ಯಾಪಾರ ಪಾಲುದಾರರು ದೇಶಗಳು ಅಂದರೆ ಇರಾನ್ ಜೊತೆಗೆ ಮೊದಲನೇದಾಗಿ ಚೀನಾ, ಟರ್ಕಿ, ಭಾರತ, UAE, ಪಾಕಿಸ್ತಾನ್ ಮತ್ತು ಅರ್ಮೇನಿಯಾ. ಇವೆಲ್ಲ ದೇಶಗಳು ಪ್ರಮುಖ ದೇಶಗಳು, ಯಾರ ಜೊತೆಗೆ, ಇರಾನ್ ಜೊತೆಗೆ ವ್ಯಾಪಾರವನ್ನು ಹೊಂದ್ಕೊಂಡಿದ್ದಂಥ ದೇಶಗಳು. ಓಕೆ, ಇರಾನ್ ಜೊತೆಗೆ ವ್ಯಾಪಾರದಲ್ಲಿ ಪಾಲುದಾರಿಕೆಯನ್ನು ಆಗಿದಂತಹ ದೇಶಗಳು ಇವು. ಓಕೆ, ಇದರಲ್ಲಿ ಚೀನಾ, ಟರ್ಕಿ, ಭಾರತ ಕೂಡ ಇರುವಂಥದ್ದು. ಓಕೆ ಸ್ನೇಹಿತರೆ, ಇನ್ನು ಭಾರತಕ್ಕೆ ಏಕೆ ಇದು ಮುಖ್ಯ ಅಂದರೆ, ಭಾರತ ಮತ್ತು ಚೀನಾ ಟಾಪ್ 5 ವ್ಯಾಪಾರ ಪಾಲುದಾರ ಆಗಿರುವಂಥದ್ದು. ಓಕೆ, ಭಾರತ ಇರಾನ್ನ ಟಾಪ್ 5 ಪಾಲುದಾರಿಕೆಯ ಒಂದು ದೇಶವಾಗಿರುವಂಥದ್ದು ಭಾರತ. ಈಗಾಗಲೇ ಭಾರತದ ಮೇಲೆ ಒಟ್ಟು 50% ಟ್ಯಾರಿಫನ್ನು ಹೇರಿದ್ದಾರೆ
ಡೊನಾಲ್ಡ್ ಟ್ರಂಪ್ ಅವರು. ಇನ್ನು ರಷ್ಯಾದ ಇಂಧನ ಖರೀದಿ ಏನಿದೆ ಅದರ ಮೇಲೆ 25% ಏನು ಹೇರಿದ್ದಾನೆ ಈಗ, ಅದು ಈ 50%ಅಲ್ಲೇ ಇನ್ಕ್ಲೂಡ್ ಆಗುವಂಥದ್ದು. ಓಕೆ, ಒಟ್ಟು 50% ಏನು ಟ್ಯಾರಿಫ್ ಏನು ಹೇರಿದ್ದಾನೆ ಭಾರತದ ಮೇಲೆ, ಅದರಲ್ಲಿ ರಷ್ಯಾದಿಂದ ಏನು ಇಂಧನ ಏನು ಖರೀದಿ ಮಾಡ್ತೇವೆ, ಸೊ ಅದು ಆ ಇಂಧನದ ಮೇಲೆ 25% ಏನು ಹೇರಿದ್ದಾನಲ್ಲ, ಅದು ಏನು 50% ಅಮೇರಿಕಾದ ಟ್ಯಾರಿಫಲ್ಲೇ ಇದು ಇನ್ಕ್ಲೂಡ್ ಆಗುವಂಥದ್ದು. ಸೊ ಹಾಗಾದರೆ ಇರಾನ್ ದೇಶಕ್ಕೆ ಭಾರತ ಯಾವೆಲ್ಲ ವಸ್ತುಗಳನ್ನು ರಫ್ತು ಮಾಡುತ್ತವೆ, ಯಾವೆಲ್ಲ ವಸ್ತುಗಳು ಎಕ್ಸ್ಪೋರ್ಟ್ ಮಾಡುತ್ತವೆ? ಓಕೆ, ಹಾಗಾದರೆ ಭಾರತದಿಂದ ಯಾವೆಲ್ಲ ವಸ್ತುಗಳು ಇರಾನ್ಗೆ ಎಕ್ಸ್ಪೋರ್ಟ್ ಆಗುತ್ತವೆ ಅಂದರೆ, ಮೊದಲನೇದಾಗಿ ಅಕ್ಕಿ ಅತಿ ಹೆಚ್ಚು ಅಕ್ಕಿ ಏನಿದೆ ಇದು ರಫ್ತಾಗುವಂಥದ್ದು. ಆಮೇಲೆ ಚಹಾ, ಆಮೇಲೆ ಸಕ್ಕರೆ, ಔಷಧಿಗಳು ಮತ್ತು ವಿದ್ಯುತ್ ಯಂತ್ರೋಪಕರಣಗಳು ಮತ್ತು ಕೃತಕ ಆಭರಣಗಳು ಭಾರತದಿಂದ ಇರಾನ್ಗೆ ರಫ್ತು ಆಗುವಂತಹ ಇವೆಲ್ಲ ವಸ್ತುಗಳು. ಓಕೆ, ಭಾರತದಿಂದ ಇರಾನ್ಗೆ ರಫ್ತು ಆಗುವಂತಹ ಇವೆಲ್ಲ ವಸ್ತುಗಳು. ಸೊ ಸ್ನೇಹಿತರೆ, ಇದನ್ನು ನೆನ್ಪಿಟ್ಕೊಳ್ಳಿ, ತುಂಬಾ ಈಸಿ ಆಗುವಂಥದ್ದು. ಓಕೆ, ಯಾಕೆಂದರೆ ನ್ಯೂಸಲ್ಲಿ ಇರುವಂತಹ ಒಂದು ಟಾಪಿಕ್ ಏನಿದೆ, ಸೊ ದ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಿರುವಂಥದ್ದು. ಹಾಗಾಗಿ ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಯಾವುದೇ ಒಂದು ಪ್ರಿಲಿಮ್ಸ್ ಆಗ್ಬೋದು ಅಥವಾ ಮೇನ್ಸಲ್ಲಿ ಆಗ್ಬೋದು, ಕ್ವಶನ್ಸ್ ಏನಾದ್ರು ಬಂದರೆ ನೀವು ಇದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ನೀವು ಹಾಗೆ ಬರೀಬಹುದು. ಹಾಗಾಗಿ ಭಾರತದಿಂದ ಇರಾನ್ಗೆ ರಫ್ತು ಆಗುವಂತಹ ವಸ್ತುಗಳು ಒಟ್ಟು ಎಷ್ಟಿದಾವೆ ನೋಡಿ. ಅಕ್ಕಿ, ಚಹಾ ಅತಿ ಹೆಚ್ಚು ರಫ್ತಾಗುವಂಥವು. ಓಕೆ, ಅಂದರೆ ಅಕ್ಕಿ, ಚಹಾ, ಸಕ್ಕರೆ, ಔಷಧಿಗಳು, ವಿದ್ಯುತ್ ಯಂತ್ರೋಪಕರಣಗಳು ಮತ್ತು ಕೃತಕ ಆಭರಣಗಳು ಕೂಡ ರಫ್ತು ಆಗುತ್ತವೆ. ಇನ್ನು ಇರಾನ್ನಿಂದ ಭಾರತಕ್ಕೆ ಯಾವೆಲ್ಲ ವಸ್ತುಗಳು ಆಮದು ಆಗ್ತವೆ, ಓಕೆ, ಆಮದು ಮಾಡ್ಕೊಳ್ತದೆ ಭಾರತ ಅನ್ನೋದನ್ನು ನೋಡೋದಾದರೆ, ಒಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ಗಳು ಮತ್ತು ಅಕಾರ್ಬನಿಕ್ ಮತ್ತು ಕಾರ್ಬನಿಕ್ ರಾಸಾಯನಿಕಗಳು, ಇನ್ನು ಗಾಜಿನ ವಸ್ತುಗಳು ಮತ್ತು ಅಸೈಕ್ಲಿಂಗ್ ಆಲ್ಕೋಹಾಲ್ ಉತ್ಪನ್ನಗಳು. ಸ್ನೇಹಿತರೆ, ಇದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ಅಸೈಕ್ಲಿಂಗ್ ಆಲ್ಕೋಹಾಲ್ ಉತ್ಪನ್ನಗಳಲ್ಲಿ ಹೆಲೋಜೆನೇಟೆಡ್, ಸಲ್ಫೇನೇಟೆಡ್ ಮತ್ತು ನೈಟ್ರೇಟ್ ಏನಿದ್ದಾವೆ ಇನ್ಕ್ಲೂಡ್ ಆಗಿರುವಂಥದ್ದು. ಇವು ಒಟ್ಟು ಏನಿದ್ದಾವೆ ಇವು 309 ಮಿಲಿಯನ್, ಓಕೆ, $309 ಅಷ್ಟು ಮೌಲ್ಯದ ವಸ್ತುಗಳು ಭಾರತಕ್ಕೆ ಆಮದು ಆಗ್ತವೆ ಇರಾನ್ನಿಂದ. ಓಕೆ, 309 ಮಿಲಿಯನ್ ಮೌಲ್ಯದ, ಓಕೆ, $ಮಿಲಿಯನ್ ಮೌಲ್ಯದ ಏನು ವಸ್ತುಗಳು ಏನಾಗ್ತವೆ, ಏನು ಇರಾನ್ನಿಂದ ಭಾರತಕ್ಕೆ ಆಮದು ಆಗುವಂತಹ ವಸ್ತುಗಳು. ಓಕೆ, ಹಾಗಾದರೆ ವ್ಯಾಪಾರದ ಅಂಕಿಅಂಶಗಳು ನೋಡೋದಾದರೆ ಸ್ನೇಹಿತರೆ, ಅಬ್ಸರ್ವೇಟಿವ್ ಆಫ್ ಎಕನಾಮಿಕ್ ಕಾಂಪ್ಲೆಕ್ಸಿಟಿಯ ಪ್ರಕಾರ, ಅಂದರೆ ಆನ್ಲೈನ್ ಆರ್ಥಿಕ ದತ್ತಾಂಶ ದೃಢೀಕರಣದ ಪ್ರಕಾರ ಏನು ಭಾರತದಿಂದ ಇರಾನ್ಗೆ ಎಷ್ಟು ವಸ್ತುಗಳು ಅಂದರೆ ಎಷ್ಟು $ಮಿಲಿಯನ್ ವಸ್ತುಗಳು ರಫ್ತಾಗುತ್ತವೆ ಮತ್ತು ಇರಾನ್ನಿಂದ ಭಾರತಕ್ಕೆ ಎಷ್ಟು $ಮಿಲಿಯನ್ ಏನು ವಸ್ತುಗಳು ಆಮದು ಆಗ್ತವೆ ಅನ್ನುವಂಥದ್ದು ಇಲ್ಲಿ ಕೊಡಲಾಗಿದೆ. ಏನಂದರೆ $1.19 ಮಿಲಿಯನ್ ಏನಿದೆ ಭಾರತದಿಂದ ಇರಾನ್ಗೆ ರಫ್ತು ಆಗುವಂಥ ವಸ್ತುಗಳು, ಇನ್ನು ಇರಾನ್ನಿಂದ ಭಾರತಕ್ಕೆ ಆಮದು ಆಗುವಂಥ ವಸ್ತುಗಳು $1.2 ಮಿಲಿಯನ್ ಆಗಿರುವಂಥದ್ದು. ಹಾಗಾದರೆ ಅತಿ ಹೆಚ್ಚು ಭಾರತ ಇದಕ್ಕೆ ರಫ್ತನ್ನು ಮಾಡಲಾಗುತ್ತಿತ್ತು. ಇನ್ನದರಲ್ಲಿ ಎಕ್ಸ್ಪೋರ್ಟ್ ಮಾಡುವಂತಹ ವಸ್ತುಗಳಂದರೆ 3 ಇಲ್ಲಿ ಟಾಪ್ ಎಕ್ಸ್ಪೋರ್ಟ್ ಆಗುವಂಥ ವಸ್ತುಗಳು ಯಾವುದು, ಇಂಡಿಯಾದಿಂದ ಇರಾನ್ಗೆ ಎಕ್ಸ್ಪೋರ್ಟ್ ಆಗುವಂಥ ವಸ್ತುಗಳು. ಒಂದು ಅಕ್ಕಿ ಮತ್ತು ಸೋಯಾಬೀನ್ ಮಿಲ್ ಮತ್ತು ಬಾಳೆಹಣ್ಣು. ಓಕೆ, ಅಕ್ಕಿ ಎಷ್ಟು $734 ಮಿಲಿಯನ್ ಅಷ್ಟು ಆಗುತ್ತಿತ್ತು. ಇನ್ನು ಸೋಯಾಬೀನ್ ಮಿಲ್ ಏನಿದೆ 96.8 ಮಿಲಿಯನ್ ಅಷ್ಟು ಆಗುತ್ತಿತ್ತು. ಇನ್ನು ಬಾಳೆಹಣ್ಣು $52 ಮಿಲಿಯನ್ ಅಷ್ಟು ರಫ್ತಾಗುತ್ತಿತ್ತು ಇರಾನ್ಗೆ. ಓಕೆ, ಇನ್ನು ಸ್ನೇಹಿತರೆ, UPSC GS ಪೇಪರ್ 2ದ ಆ್ಯಂಗಲಲ್ಲಿ ಈ ಒಂದು ಟಾಪಿಕ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆದಂಥದ್ದು. ಯಾಕೆಂದರೆ ಅಂತಾರಾಷ್ಟ್ರೀಯ ಸಂಬಂಧ ಏನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನು ಟಾಪಿಕ್ ಇದೆ, ಸೊ ಆ ಟಾಪಿಕ್ ಇದು ತುಂಬಾ ಮುಖ್ಯವಾದದ್ದು. ಇನ್ನು ಅಲ್ಲಿ ನೋಟ್ಸನ್ನು ಮಾಡ್ಕೊಳ್ಳಿ, ಶಾರ್ಟ್ ನೋಟ್ಸ್ ಆಗಿ. ಇನ್ನು ಆರ್ಥಿಕ ನಿರ್ಬಂಧಗಳು, ಓಕೆ, ಸ್ಯಾಂಕ್ಷನ್ ಹಾಕುವಂಥದ್ದು ಆರ್ಥಿಕವಾಗಿ, ಆ ಟಾಪಿಕ್ ಕೂಡ ಇನ್ಕ್ಲೂಡ್ ಆಗುವಂಥದ್ದು. ಇನ್ನು ಏಕಪಕ್ಷೀಯ ನಿರ್ಧಾರಗಳು ಮತ್ತು ಬಹುಪಕ್ಷೀಯ ನಿರ್ಧಾರಗಳು. ಸೊ ಏಕಪಕ್ಷೀಯ ನಿರ್ಧಾರದ ಮತ್ತು ಬಹುಪಕ್ಷೀಯ ನಿರ್ಧಾರದಲ್ಲಿ ವ್ಯತ್ಯಾಸಗಳು ಏನಂತ ಅದರ ಡಿಫ್ರೆನ್ಸನ್ನು ನಾವು ನೋಡ್ತೇವಲ್ವಾ, ಸೊ ಆ ಒಂದು ಟಾಪಿಕ್ ಕೂಡ ಇದು ಇಂಪಾರ್ಟೆಂಟ್ ಆಗುವಂಥದ್ದು. ಇನ್ನು ಭಾರತ, ಅಮೆರಿಕ ಮತ್ತು ಇರಾನ್ ಇದರ ಟ್ರಯಾಂಗಲ್ ಏನಿದೆ, ತ್ರಿಕೋನದ ಸಂಬಂಧ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂಥದ್ದು ಸ್ನೇಹಿತರೆ. ಇದು ಎಸ್ಸೆದಲ್ಲೂ ಕೂಡ ಕೊಡಬಹುದು, ಎಸ್ಸೆದಲ್ಲೂ ಕೂಡ ಇದನ್ನು
ಮೆನ್ಷನ್ ಮಾಡ್ಬೋದು ಯು ಪಿ ಎಸ್ ಸಿ ಎಸ್ ಸಿ ಅದಲ್ಲೂ ಕೂಡ. ಸೊ ಏನು ಒಂದು ವಿಷಯ ನಿಮಗೆ ಹೇಳಲೇಬೇಕು, ಯಾಕಂದರೆ ಯು ಪಿ ಎಸ್ ಸಿಯಲ್ಲಿ ಮೇನ್ಸ್ ರೈಟಿಂಗ್ ಏನು ಮಾಡ್ತೀರಾ, ಯು ಪಿ ಎಸ್ ಸಿ ಮೇನ್ಸ್ ರೈಟಿಂಗ್ ಏನು ಮಾಡುವ ಆನ್ಸರ್ ಮಾಡ್ತೀರಾ, ಆನ್ಸರ್ ರೈಟಿಂಗ್. ಸೊ ಅದು ಕನ್ನಡದಲ್ಲಿ ಮಾಡಬಹುದು. ಓಕೆ, ಕನ್ನಡದಲ್ಲಿ ನಾವು ರೈಟಿಂಗ್ ಮೀನ್ಸ್ ಬರೀಬಹುದು. ಮತ್ತು ಇಂಟರ್ವ್ಯೂ ಕೂಡ ಕನ್ನಡದಲ್ಲಿ ನಾವು ಕೊಡ್ಬೋದು. ಓಕೆನಾ. ಪ್ರಿಲಿಮ್ಸ್ ಏನು ಮಾಡ್ತೀರಾ, ಪ್ರಿಲಿಮ್ಸ್ ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ತೀರಾ, ಅದನ್ನು ಮಾತ್ರ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಸೊ ಇದು ಒಂದೇ ಡಿಫ್ರೆನ್ಸ್ ಇರೋದು ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಅಷ್ಟೇ. ಕೆ ಪಿ ಎಸ್ ಸಿಲಿ ನಾವು ಕನ್ನಡ ಮತ್ತು ಇಂಗ್ಲೀಷನ್ನು ನೋಡ್ತೇವೆ. ಓಕೆ, ಪ್ರಿಲಿಮ್ಸಲ್ಲೂ ಮತ್ತು ಮೇನ್ಸ್ ಅಂತೂ ಆಲ್ರೆಡಿ ನಾವು ಕನ್ನಡದಲ್ಲಿ ಬರೀಬಹುದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಪ್ರಿಲಿಮ್ಸ್ ಮಾತ್ರ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುವಂಥದ್ದು ಪೇಪರ್ 1. ಓಕೆ, ಪೇಪರ್ ಏನು ಜಿ ಎಸ್ ಪೇಪರ್ 1 ಏನು ಹೇಳ್ತೀರಾ, ಜಿ ಎಸ್ ಪೇಪರ್ 1 ಏನಿದೆ ಅದು ಇಂಗ್ಲೀಷ್ ಮತ್ತು ಹಿಂದಿಲೇ ಇರುವಂಥದ್ದು, 2 ಲ್ಯಾಂಗ್ವೇಜಲ್ಲೇ ಇರುವಂಥದ್ದು. ಮತ್ತು ಕನ್ನಡದಲ್ಲಿ ಇರಲ್ಲ. ಹಾಗಾಗಿ ನೀವು ಇಂಗ್ಲೀಷು ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಕಾಗತ್ತೆ. ಯಾಕಂದರೆ ಇಂಗ್ಲೀಷ್ ನೀವು ಇಂಪಾರ್ಟೆಂಟ್ ಕೊಡೋದು ಹೆಂಗಂದರೆ, ನೀವು ಡೈಲಿ ದ ಹಿಂದೂ ನ್ಯೂಸ್ ಪೇಪರನ್ನು ಓದಬೇಕಾಗತ್ತೆ. ಯಾರೆಲ್ಲ ಹಿಂದಿ ಬರುತ್ತೆ ಅವರೆಲ್ಲ ನೀವು ಹಿಂದಿಯಲ್ಲಿ ಮಾಡ್ಕೊಳ್ಬೋದು. ಸೊ ನನ್ನ ಒಂದು ಇನ್ನೊಂದು ಚಾನಲ್ ಕೂಡ ಉಂಟು, ಯಾವುದಂದರೆ ಗಂಗಾ ಐ ಎ ಎಸ್ ಹಿಂದಿ ಅಂತ. ಇವಾಗಿನ ಗಂಗಾ ಐ ಎ ಎಸ್ ಕನ್ನಡ ಏನು ಮಾಡಿದ್ದೇನೆ, ಅದೇ ಥರ ಗಂಗಾ ಐ ಎ ಎಸ್ ಹಿಂದಿ ಅಂತ ಉಂಟು. ಯಾರೆಲ್ಲ ಸ್ಟೂಡೆಂಟ್ಸಲ್ಲಿ ಈ ವಿಡಿಯೋ ನೋಡ್ತಾ ಇದ್ರಿ ಆ ಚಾನಲ್ ಕೂಡ ಜಾಯಿನ್ ಆಗ್ಬೋದು. ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟ ಒಂದು PDF ಏನಿದೆ ಅದು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಮೆನ್ಷನ್ ಮಾಡಿರ್ತೇನೆ, ಅಲ್ಲಿ ಸೆಂಡ್ ಮಾಡಿರ್ತೇನೆ. ನೀವು ಹೋಗಿ ಅಲ್ಲಿ ಡೌನ್ಲೋಡನ್ನು ಮಾಡ್ಕೊಳ್ಬೋದು ಮತ್ತು ಸ್ಟಡಿಯನ್ನು ಮಾಡ್ಬೋದು. ಓಕೆನಾ. ಇನ್ನು ಸ್ನೇಹಿತರೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಷಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂದರೆ, ಒಂದು ಭಾರತದ ರಫ್ತು ಮತ್ತು ಆಮದು ವಸ್ತುಗಳನ್ನು ಆಮದು ಮಾಡ್ಕೊಳ್ತೇವೆ, ಮತ್ತು ಬೇರೆ ದೇಶಗಳೇನು ರಫ್ತು ಮಾಡ್ತೇವೆ ವಸ್ತುಗಳನ್ನು, ಅದರ ಮೇಲೆ ಬಹಳಷ್ಟು ದೊಡ್ಡ ಪರಿಣಾಮ ಬೀರುವಂಥದ್ದು. ಇನ್ನು ಇಂಧನದ ಭದ್ರತೆ ಇದು ಪರಿಣಾಮ ಬೀರುವಂಥದ್ದು. ಯಾಕೆಂದರೆ ರಷ್ಯಾದಿಂದ ಈಗಾಗಲೇ ನಾವು ಇಂಧನ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ವಿ. ಆದರೆ ಅದರ ಮೇಲೂ ಕೂಡ ಈಗ ಟ್ಯಾರಿಫ್ ಬಿದ್ದಿರೋದ್ರಿಂದ ಅದರ ಮೇಲೂ ಕೂಡ ಪರಿಣಾಮ ಬೀಳ್ತದೆ. ಇನ್ನು ಜಾಗತಿಕ ವ್ಯಾಪಾರದಲ್ಲಿ ಅನಿಸುತ್ತದೆ. ಇನ್ನು ಈ ಇರಾನ್ ಜೊತೆಗಷ್ಟೇ ಅಲ್ಲ, ಬೇರೆ ಯಾವುದೇ ದೇಶದಲ್ಲಿ ನಾವು ವ್ಯಾಪಾರ ಮಾಡಬೇಕಾದ್ರೂ ಇದರ ಮೇಲೆ ಈ ಒಂದು ಏನು ಟ್ಯಾರಿಫ್ನ ಒಂದು ಏನು ಘೋಷಣೆ ಇದೆ, ಸೊ ಅದನ್ನು ಫೈನಲ್ ಅಂತಲೂ ಕೂಡ ಟ್ರಂಪ್ ಅವರು ಹೇಳಲಾಗಿದೆ. ಸೊ ಇದರ ಪರಿಣಾಮ ಈ ಥರದ ಜಾಗತಿಕ ಅನಿಶ್ಚಿತತೆಯಲ್ಲಿ ಕೂಡ ಇದು ಪರಿಣಾಮ ಬೀರುತ್ತೆ. ಇನ್ನು WTO ಏನು ನಿಯಮ ಇದೆ ಇದರ ಮೇಲೆ ಚರ್ಚೆ ಆಗಲೇಬೇಕು. ಯಾಕಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ನಿಯಮ ಏನಿದೆ ಇದರ ಬಗ್ಗೆ ಚರ್ಚೆ ಆಗಲೇಬೇಕು ಅಲ್ವಾ. ಸೊ ಯಾಕಂದರೆ ಎಲ್ಲ ದೇಶಗಳು ಈ ಥರ ದೇಶಗಳೊಂದಿಗೆ ವ್ಯಾಪಾರವನ್ನು ಹೊಂದ್ಕೊಂಡಿದ್ದಾವೆ, ಅವೆಲ್ಲ ಅನುಕೂಲತೆಗಳು ಇರಬೇಕು ಅವಿಗೆಲ್ಲ. ಹಾಗೂ ಇನ್ನೂ ಹಲವು ದೇಶಗಳು ಅಭಿವೃದ್ಧಿ ಆಗಿಲ್ಲ, ಇನ್ನು ಬಹಳಷ್ಟು ದೇಶಗಳು ಇನ್ನೂ ಹಿಂದುಳಿದಿದ್ದಾವೆ, ಮತ್ತು ಅಭಿವೃದ್ಧಿಶೀಲ ದೇಶಗಳು ಮತ್ತು ಅಭಿವೃದ್ಧಿ ಆಗಬೇಕು, ಮತ್ತು ತಮ್ಮ ದೇಶಗಳಲ್ಲಿ ಬಹಳಷ್ಟು ಡೆವಲಪ್ಮೆಂಟನ್ನು ಮಾಡಬೇಕು. ಇನ್ನು ಬಹಳಷ್ಟು ದೇಶಗಳು ಇನ್ನೂ ಹಿಂದೆ ಉಳಿದಿದ್ದಾವೆ. ಸೊ ಈ ಥರದ ಒಂದು ಟ್ಯಾರಿಫನ್ನು ಹಾಕೋದು ಏನು ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ನೀತಿ ಏನಿದೆ, ಟ್ಯಾರಿಫ್ ನೀತಿ, ಇದು ಸರಿಯಲ್ಲ. ಯಾಕಂದರೆ ಎಲ್ಲ ದೇಶಗಳು ಮುಂದುವರಿಬೇಕು ಅಲ್ವಾ. ಸೊ ಜಗತ್ತಿನಲ್ಲಿ ಅಮೆರಿಕ ಇರೋದು ಒಂದೇ ಅಲ್ಲ, ಬೇರೆ ದೇಶಗಳು ಇದ್ದಾವೆ. ಸೊ ಬಹಳಷ್ಟು ದೇಶಗಳು ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ, ಇನ್ನೂ ಅಭಿವೃದ್ಧಿಶೀಲ ದೇಶಗಳು ಇದ್ದಾವೆ. ಅಭಿವೃದ್ಧಿ ಆಗಬೇಕು ಅಂದರೆ ಬೇರೆ ದೇಶಗಳಿಂದ ವಸ್ತುಗಳನ್ನು ಆಮದು ರಫ್ತು ಮಾಡಿಕೊಳ್ಳೇಬೇಕು. ಓಕೆ, ಸೊ ಹಾಗಿದ್ಮೇಲೆ ಈ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಟ್ಯಾರಿಫ್ನ ನೀತಿ, ಟ್ಯಾರಿಫಿನ ಘೋಷಣೆ ಯಾವುದೇ ಬೇರೆ ದೇಶದ ಒಂದು ಅಧ್ಯಕ್ಷನನ್ನೇ ಕಿಡ್ನ್ಯಾಪನ್ನು ಮಾಡ್ಕೊಳ್ಳೋದು, ಅವರ ಮೇಲೆ ಒಂದು ಮಾದಕ ವಸ್ತುದ ಒಂದು ಅಪರಾಧವನ್ನು ಹೊರಿಸೋದು ಎಲ್ಲರೂ ತನಗೇ ಬೇಕು ಅಂತ ಹೇಳುವ ಒಂದು ನೀತಿ. ಓಕೆ, ಬಕಾಸುರನ ನೀತಿ ಇಲ್ಲಿ ಇವನು ಬಹಳಷ್ಟು ತೋರಿಸ್ತಾ ಇದ್ದಾನೆ ಅಲ್ವಾ. ಸೊ ನೀವು ನೋಡಿಬೇಕಾದ್ರೆ, ಸೊ ಇಂಟರ್ನ್ಯಾಷನಲ್ ಇಶ್ಯೂಸ್ ನೀವು ನೋಡಿದಾಗ ಗೊತ್ತಾಗುತ್ತೆ, ಒಂದು ಬಕಾಸುರ ಏನು ಮಾಡ್ತಾ ಇದ್ದಾನೆ. ಬಕಾಸುರ ಎಲ್ಲನೂ ತನಗೇ ಬೇಕು, ತಾನೇ ತಿಂದು ಎಲ್ಲನೂ ಮುಗಿಸುವಂತಹ ಒಂದು ಏನು ಮನಸ್ಥಿತಿ ಇವನಲ್ಲಿ ಬಂದ್ಬಿಟ್ಟಿದೆ ಅಲ್ವಾ. ಸೊ ಈಗ ವೆನಿಜುಲಾ ಆದಮೇಲೆ ಗ್ರೀನ್ಲ್ಯಾಂಡಿಗೆ ಹೋದ, ಗ್ರೀನ್ಲ್ಯಾಂಡ್ ತನ್ನದೇ ಆಗಬೇಕು, ಈಗ ನನ್ನದೇ ಅದು ಗ್ರೀನ್ಲ್ಯಾಂಡ್ ಅಂತ ಹೇಳುವಂಥದ್ದು. ಸೊ ಈ ರೀತಿಯಾದಂತಹ ಬಹಳಷ್ಟು ಒಂದು ಶೇಮ್ ಅಂತ ಹೇಳ್ಬೋದು, ಬಹಳಷ್ಟು ಒಂದು ಅವಮಾನಕಾರಿಯಾದಂಥ ಒಂದು ಘೋಷಣೆಯನ್ನು ಮಾಡಿಬಿಡ್ತಾನೆ ಯಾವಾಗ ಬೇಕಾದರೆ ಅಲ್ವಾ. ಸೊ ಈ ಒಂದು ಚರ್ಚೆ ಏನಾಗಬೇಕು, WTOದಲ್ಲಿ ಈ ಒಂದು ಇದರ ಬಗ್ಗೆ ಚರ್ಚೆ ಆಗಬೇಕು, ಮತ್ತು ಬಹಳಷ್ಟು ಒಂದು ಕಠಿಣ ನಿರ್ಧಾರ ಆಗಬೇಕು ಅಲ್ವಾ. ಎಲ್ಲ ದೇಶಗಳು ಸೇರಿ ಒಂದು ನಿರ್ಧಾರವನ್ನು ತಗೊಳ್ಬೇಕಾದದ್ದು ತುಂಬಾ ಅವಶ್ಯಕತೆ ಇದೆ.
ಓಕೆ ಸ್ನೇಹಿತರೆ, ನೋಡೋಣ ಹಾಗಾದರೆ ಭಾರತ ಏನು ಅಂದರೆ, ಇದರಲ್ಲಿ ನಮ್ಮ ದೇಶದಲ್ಲಿ ಹಲವಾರು ಸಮಸ್ಯೆಗಳು ಇನ್ನೂ ಇದ್ದಾವೆ. ಅದು ಯಾಕಂದರೆ ಇನ್ನೂ ನಮ್ಮ ದೇಶದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಗಳು ಇನ್ನೂ ಆಗಿಲ್ಲ, ಇನ್ನೂ ಅಭಿವೃದ್ಧಿಶೀಲ ಇನ್ನೂ ಆಗ್ತಾ ಇರುವಂಥ ನಮ್ಮ ದೇಶ. ಓಕೆ, ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ಮುಖ್ಯ, ಇನ್ನು ತಂತ್ರಾತ್ಮಕ ಸ್ವಾಯತ್ತತೆ ಅಗತ್ಯ ಇದೆ ನಮ್ಮ ದೇಶಕ್ಕೆ. ಹಾಗಾಗಿ ಸಮತೋಲಿತ ವಿದೇಶಾಂಗ ನೀತಿಯನ್ನು ಅವನ್ವಯಿಸಿಕೊಂಡು ಭಾರತ ಮುನ್ನಡಿಬೇಕಾಗತ್ತೆ. ಇನ್ನು ರಾಷ್ಟ್ರೀಯ ಹಿತಾಸಕ್ತಿಯ ಇದಕ್ಕೆ ಮುಖ್ಯ ಆಗಿದೆ. ಸೊ ಮೊದಲಿಂದನೂ ಯಾವುದೇ ಒಂದು ದೇಶದ ಏನು ವೈಲೆನ್ಸ್ ಆಗ್ಬೋದು, ಯಾವುದೇ ಒಂದು ದೇಶದ ಯುದ್ಧ ಆಗ್ಬೋದು, ಅದರಲ್ಲಿ ಭಾಗವಹಿಸೋದು ಭಾರತ ದೇಶ ತುಂಬ ಕಡಿಮೆ. ಸೊ ಅದು ಭಾರತ ದೇಶ ಏನು ಮಾಡ್ತದೆ ಅಂದರೆ ಅದು ಸ್ಟೇಬಲ್ ಆಗಿದ್ಬಿಡ್ತದೆ ಮೊದಲಿಂದಾನೇ ಕೂಡ. ಹೌದು, ಯಾಕಂದರೆ ನಮ್ಮ ದೇಶ ಮುಂದುವರಿಬೇಕು, ಡೆವಲಪ್ಮೆಂಟ್ ಆಗಬೇಕು, ಇದು ಒಂದೇ ದೃಷ್ಟಿಯಿಂದ ಇತರ ದೇಶದಲ್ಲಿ ನಾವು ಬಹಳಷ್ಟು ಇನ್ವಾಲ್ವ್ ಆಗುವುದಿಲ್ಲ ಭಾರತ ದೇಶ, ಆಯಿತಾ. ಇನ್ನು ಈ ಟಾಪಿಕ್ ಏನಿದೆ ಇವಳು ಬಹಳ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತು. ಸೊ ಯಾರೆಲ್ಲ ಈ ಟಾಪಿಕ್ನ ಅರ್ಥ ಮಾಡ್ಕೊಂಡಿದ್ರಿ, ಇನ್ನು ಹಿಂದೂ ಪೇಪರಲ್ಲಿ ನೋಡಿ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಕಂಟೆಂಟನ್ನು ಏನು ಮಾಡ್ತೇನೆ ಅಂದರೆ ನಾನು ಅಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಓಕೆ, ಸೊ ಅಲ್ಲಿ ಹೋಗಿ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಓದ್ಕೊಳ್ಳಿ. ಮತ್ತು ಇನ್ನೊಂದ್ಸತಿಗೆ ಈ ಒಂದು ಕ್ವಶನ್ ಏನಿದೆ, ಈ ಒಂದು ಕ್ವಶನ್ಗೆ ಆನ್ಸರನ್ನು ಬರೀರಿ. ಏನಂದರೆ, ಇರಾನ್ ಜೊತೆ ವ್ಯಾಪಾರ ಮಾಡಿದ ದೇಶಗಳ ಮೇಲೆ ಅಮೆರಿಕ ವಿಧಿಸಿದ 25% ಸುಂಕವು ಭಾರತ, ಅಮೆರಿಕ, ಇರಾನ್ ಸಂಬಂಧಗಳಲ್ಲಿ ಹೊಸ ಸವಾಲುಗಳನ್ನು ಹುಟ್ಟುಹಾಕಿದೆ. ಸೊ ಈ ಥರ ಪ್ರಶ್ನೆ ನಿಮಗೆ ಬಂದುಬಿಟ್ರೆ ಯಾವ ಥರ ನೀವು ಆನ್ಸರನ್ನು ಬರೀಬಹುದು. ಓಕೆ, ಯಾವ ಥರ ನೀವು ಆನ್ಸರನ್ನು ಬರೀಬಹುದು, ಅದರ 10ರಿಂದ 15 ಮಾರ್ಕ್ಸಿಗೆ ನೀವು ಈ ಕ್ವಶನಿಗೆ ಆನ್ಸರನ್ನು ಅಥವಾ ಉತ್ತರನ್ನು ಬರೀಬಹುದು. ಓಕೆ, ಸೊ ಟ್ರೈ ಮಾಡಿ. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಅವೆಲ್ಲ ಟ್ರೈ ಮಾಡಿ. ಮತ್ತು ಇದಕ್ಕೆ PDF ಗಾಗಿ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ, ಯಾಕಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೇನೆ ಟೆಲಿಗ್ರಾಮ್ ಗ್ರೂಪ್ನ ಒಂದು ಲಿಂಕನ್ನು. ಓಕೆ, ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಕರೆಂಟ್ ಅಫೇರ್ಸ್ ಟಾಪಿಕನ್ನು ನೋಡೋಣ. ಅಲ್ಲಿವರೆಗೆ ಟೇಕ್ ಕೇರ್ ದೆನ್ ಬಾಯ್.